ಈ ಕಾರ್ಯಕ್ರಮದ ಪ್ರಾಯೋಜಕರು NSHR ಸೊಲ್ಯೂಷನ್ಸ್. ಶ್ರೀ ಬಸವೇಶ್ವರ ಸಾಂಸ್ಕೃತಿಕ ಪ್ರತಿಷ್ಠಾನದ ವತಿಯಿಂದ ಸಂಸ್ಥಾಪಕ ಅಧ್ಯಕ್ಷರಾದ ಶ್ರೀ ಬಸವರಾಜೇಂದ್ರ ಸ್ವಾಮಿಯವರ ನೇತೃತ್ವದಲ್ಲಿ ರಾಜರ್ಷಿ ನಾಲ್ವಡಿ ಶ್ರೀ ಕೃಷ್ಣರಾಜ ಒಡೆಯರವರ 140ನೇ ಜನ್ಮದಿನೋತ್ಸವ ಹಾಗೂ ಸಾಧಕರಿಗೆ ಪ್ರಶಸ್ತಿ ಪ್ರದಾನ ಸಮಾರಂಭವನ್ನು ಏರ್ಪಡಿಸಲಾಗಿತ್ತು. ಕಾರ್ಯಕ್ರಮದಲ್ಲಿ ಬಿಜೆಪಿಯ ಹಿರಿಯ ಮುಖಂಡರಾದ ಗುರುಪಾದಸ್ವಾಮಿ, ಹಿರಿಯ ಸಮಾಜ ಸೇವಕರಾದ ಕೆ. ರಘುರಾಮ್ ವಾಜಪೇಯಿ, ಶ್ರೀ ನಟರಾಜ ಪ್ರತಿಷ್ಠಾನದ ವಿಶೇಷ ಅಧಿಕಾರಿಯಾದ ಡಾಕ್ಟರ್ ಎಸ್. ಶಿವರಾಜಪ್ಪ, ಚುಟುಕು ಕವಿಗಳಾದ ಡಾಕ್ಟರ್ MGR ಅರಸ್, ಸಾಹಿತಿಗಳಾದ ಬನ್ನೂರು ಕೆ. ರಾಜು, ಅಕ್ಕಮಹಾದೇವಿ ಮಹಿಳಾ ಸೌಹಾರ್ದ ಸಂಘದ ಶರ್ಮಿಳಾ CL ಹಾಜರಿದ್ದರು. ಇದೇ ಸಂದರ್ಭದಲ್ಲಿ ರಾಜರ್ಷಿ ನಾಲ್ವಡಿ ಶ್ರೀ ಕೃಷ್ಣರಾಜ ಒಡೆಯರ್ ಪ್ರಶಸ್ತಿ ಪುರಸ್ಕೃತರಾದ ಡಾಕ್ಟರ್ P. ಶಾಂತರಾಜೆ ಅರಸ್ ಅವರನ್ನು ಸಂಘಟನಾ ಕ್ಷೇತ್ರದಲ್ಲಿ ಗೌರವಿಸಲಾಯಿತು. ಅಂತೆಯೇ ಸಾರ್ವಜನಿಕ ಸೇವಾ ವಿಭಾಗದಿಂದ D. ಶಿವಯ್ಯ, ಸಾಹಿತ್ಯ ಕ್ಷೇತ್ರದಿಂದ ಡಾಕ್ಟರ್ K. ಲೀಲಾ ಪ್ರಕಾಶ್ ಹಾಗೂ ಯೋಗ ಕ್ಷೇತ್ರದಿಂದ ಡಾಕ್ಟರ್ PB ಮೂರ್ತಿ ಹಾಗೂ ಸಾರ್ವಜನಿಕ ಸೇವೆಯ ವಿಭಾಗದಿಂದ MB ಶಿವಕುಮಾರ್ ಅವರನ್ನು ಸನ್ಮಾನಿಸಿ ಗೌರವಿಸಲಾಯಿತು. ಈ ದಿನ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರ ಕಾರ್ಯಕ್ರಮವನ್ನು ಬಸವೇಶ್ವರ ಪ್ರತಿಷ್ಠಾನ ಸಮಿತಿಯ ಅಧ್ಯಕ್ಷರು ಹಾಗೂ ಪದಾಧಿಕಾರಿಗಳು ಹಮ್ಮಿಕೊಂಡು ಎಲ್ಲ ಹಿರಿಯರಿದ್ದರೂ ಸಹ ಅವರೆಲ್ಲರ ಆಶೀರ್ವಾದ ನಮಗೆ ಸಿಗಲಿ ಅಂತನೋ ಏನು 65 ವರ್ಷಗಳಾದರೂ ಸಹ ಎಲ್ಲಕ್ಕಿಂತ ಮುಖ್ಯವಾಗಿ ಈ ದಿನ 140ನೇ ಜನ್ಮದಿನೋತ್ಸವದ ಪ್ರಮುಖ ಯಾರೂ ಮರೆಯಲಾಗದಂಥ ಕಣ್ಮಣಿ ನಾಲ್ವಡಿ ಕೃಷ್ಣರಾಜ ಒಡೆಯರವರು ಅವರ ಯದುವಂಶ ಮೊದಲು ದ್ವಾರಕೆಯಿಂದ ಬಂದು ನಮ್ಮ ಸ್ವಂತ ಊರಾದಂಥ ಹದಿನಾರು, ಈಗ ಅದು ಯದುನಾಡು ಏನಿದೆ ಆ ಯದುವಂಶದ ರಾಜಧಾನಿ ನಮ್ಮ ಹದಿನಾರು ಯದುನಾಡು. ಅದಾದ ಮೇಲೆ ಹದಿನಾಡು ಆಯಿತು, ಈಗ 16 ಆಗಿಬಿಟ್ಟಿದೆ. ಯದುನಾಡು ಇವತ್ತಿನ ಹಳೆಯ ಕಟ್ಟಡಗಳಲ್ಲಿ ಮತ್ತು ಎಲ್ಲ ಇವೇನು ರಾಜವಂಶದ ಅನೇಕ ಗ್ರಂಥಗಳಲ್ಲಿ ದ್ವಾರಕೆಯಿಂದ ನಾವು ಪ್ರಪ್ರಥಮವಾಗಿ ಯದುನಾಡು ಅನ್ನೋ ಗ್ರಾಮಕ್ಕೆ ಬಂದಿದ್ದೀವಿ ಅನ್ನೋ ವಿಚಾರವನ್ನು ಈಗಿನ ಸಂಸದರಾದಂಥ ಯುವರಾಜರಾದಂಥ ಯದುವೀರ್ ಒಡೆಯರವರು ತಮ್ಮ ಒಂದು ಭಾಷಣದಲ್ಲಿ ಹೇಳಿರೋಂಥ ಈ ಸಂದರ್ಭದಲ್ಲಿ ನಾನು ಪ್ರಸ್ತಾಪ ಮಾಡ್ತಾ, ಮೈಸೂರು ರಾಜ್ಯದ ಏನು ಅರಸರಾಗಿ ಅಧಿಕಾರ ವಹಿಸ್ಕೊಂಡ ಸಂದರ್ಭದಲ್ಲಿ ಅವರ ತಂದೆಯವರು ಅಕಾಲಿಕ ಮರಣ ಹೊಂದಿದ ಪ್ರಯುಕ್ತ ಅವರಿಗೆ 10ನೇ ವರ್ಷದಲ್ಲಿ ಪಟ್ಟಾಭಿಷೇಕ ಆದರೂ ಸಹ ಅವರಿಗೆ 18ನೇ ವರ್ಷ ತುಂಬುವವರೆಗೆ ಅವರ ತಾಯಿಯವರು ಅವರೆಲ್ಲ ಆಗುವವುಗಳನ್ನು ನೋಡಿಕೊಳ್ಳೋದ್ರ ಮುಖಾಂತರ ಅವರಿಗೆ ಎಲ್ಲ ಥರದ ವಿದ್ಯೆಗಳನ್ನು ದೇಶ ವಿದೇಶಗಳಲ್ಲಿ ಎಲ್ಲ ವಿಧಗಳಲ್ಲೂ ಅವರಿಗೆ ಅಭ್ಯಾಸ ಕೊಡೋದ್ರ ಮೂಲಕ ಅವರಿಗೆ ವಯಸ್ಕರಾದ ನಂತರ ಇವತ್ತಿನ ಮೈಸೂರಿನ ಪ್ರಖ್ಯಾತ ಜಗನ್ಮೋಹನ ಅರಮನೆಯಲ್ಲಿ ಅವರ ಅಧಿಕಾರವನ್ನು ವಹಿಸಿಕೊಂಡ ನಂತರ ಏನೇನು ಕಾರ್ಯಕ್ರಮ ಮಾಡೋದು ಅನ್ನೋ ವಿಚಾರನ ಹಿರಿಯರು ಮುಖ್ಯ ಭಾಷಣರು ಹೇಳ್ತಾರೆ.